ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಈ ಕಡೆ ಕಿಚನಿಂದ ಹೊರಗಡೆ ಕೂತ್ಕೊಂಡು ಭೂಮಿಯವ್ರು ಕ್ಯಾರೆಟ್ ತಿಂತಿರೋದನ್ನು ಅಜ್ಜಿಯವ್ರು ನೋಡ್ತಾರೆ. ಅಜ್ಜಿಯವ್ರಿಗೆ ಟಾಂಗ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಬೇಕಾ ಅಂತ ಕೇಳಿ ಭೂಮಿಯವರು ಒಂದು ರೀತಿ ಸಂಕೋಚಕ್ಕೊಳಗಾಗ್ತಾರೆ. ಇನ್ನು ಆ ಕಡೆಯಿಂದ ಸಂಗೀತ ಅವ್ರ ಕಿಚನ್ಗೆ ಶ್ರವಣ್ ಮತ್ತು ಲಚ್ಚಿ, ರಾಮ್ ಅವರು ಎಲ್ಲರೂ ಸಹ ಹೋಗ್ತಾರೆ. ಇನ್ನು ಸಂಗೀತವ್ರು ನೋಡ್ಬಿಟ್ಟು ನೀವೆಲ್ಲ ಯಾಕೆ ಇಲ್ಲಿಗೆ ಬಂದ್ರಿ, ಅತ್ತೆ ನೋಡಿದ್ರೆ ಬೈತಾರೆ ಅಂತ ಅಂದಿದ್ದಕ್ಕೆ ಇನ್ನು ಅವ್ರು ಹೇಳ್ತಾರೆ, ಯಾರೂ ನೋಡೋದಿಲ್ಲ, ನಾವು ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದ್ವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇನ್ನು ಸಂಗೀತ ಅವರು ಬೇಡ ಅತ್ತೆ ನೋಡಿದ್ರೆ ಬೈತಾರೆ ಅಂದರೆ ಯಾರೂ ನೋಡೋದು ಇಲ್ಲ, ಏನೂ ಮಾಡೋದಿಲ್ಲ, ನಾವು ಹೆಲ್ಪ್ ಮಾಡಬೇಕಂತ ಬಂದಿದ್ದೀವಿ, ಮಾಡ್ತೀವಿ ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾರೆ. ಇನ್ನು ಅಲ್ಲೇ ಇರುವಂತಹ ಸಂಗೀತ ಅವರು ಬೇಳೆ ಬೇಯ್ತಾ ಇದೆ, ತರಕಾರಿ ಹೆಚ್ಚಬೇಕು, ಅಪ್ಪ ನಾನೆಲ್ಲ ಮಾಡ್ಕೋತೀನಿ, ಶ್ರವಣ ಅವನ್ನೆಲ್ಲ ಕರ್ಕೊಂಡು ಹೊಂಟೋಗೋ ಪ್ಲೀಸ್, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತಿದ್ದಾಗೆ ಸಂಗೀತ ಅವರು ಇನ್ನು ಅಲ್ಲಿರೋರು ಎಲ್ಲರೂ ಹೇಳ್ತಾರೆ ಅದೆಲ್ಲ ನಡೆಯಲ್ಲ, ನೀನೇನು ಹೇಳ್ಬೇಡ, ನಾನು ಅಕ್ಕಿ ತರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜಿಯವರು ಅಹ ಅಂತ ಕೆಮ್ಕೊಂಡು ಬರ್ತಿದ್ದಾಗೇನೆ ಎಲ್ಲರೂ ಕೂಡ ಗಾಬರಿಯಲ್ಲಿ ಅಲ್ಲೇ ಬಚ್ಚಿಟ್ಕೋತಾರೆ. ಇನ್ನು ಅಜ್ಜಿ ಬಂದ ತಕ್ಷಣ ಎಲ್ಲ ಪ್ರಿಪ್ರೇಷನ್ ನೋಡ್ಬಿಟ್ಟು ಅಂತ ಹೇಳಿ ಆಶ್ಚರ್ಯಪಡ್ತಾರೆ. ಹೋಗಿ ಹಂಗ್ ಬರೋ ಅಷ್ಟರಲ್ಲಿ ಬಜ್ಜಿ ಕರಿತಾ ಇದ್ದಾಳೆ, ಅನ್ನ ಬೇಯ್ತಾ ಇದೆ, ಏನಿದು ಪವಾಡ, ಸಂಗೀತ ಹೇ ಅಂತಿದ್ದಾಗೇನೆ ಸಂಗೀತ ಅವರು ಅತ್ತೆ ಅಂತ ಗಾಬರಿ ಕೇಳಿದಾಗ ಅವ್ರ ಅತ್ತೆ ಕೇಳ್ತಾರೆ, ಇಷ್ಟು ಬೇಗ ಬಜ್ಜಿ ಆಗೋಯ್ತಾ, ಅನ್ನ ಬೇಯ್ತಾ ಇದೆ ಬೇರೆ, ನಾನು ತುಂಬಾ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಅತ್ತೆ, ಒಂದ್ ನಿಮಿಷ ತಡೀರಿ, ನಿಮ್ಗೆ ಬಿಸಿ ಬಿಸಿ ಬಜ್ಜಿ ಮಾಡಿದೀನಿ ತಗೊಂಬಂದು ಕೊಡ್ತೀನಿ. ಇನ್ನು ಅವ್ರ ಅತ್ತೆಗೆ ಬಿಸಿ ಬಿಸಿ ಬಜ್ಜಿನ ತಗೊಂಡೋಗಿ ಕೊಟ್ಟು ಕೈ ನಡಗಿಸ್ತಾ ಇರ್ತಾರೆ. ಅದನ್ನ ನೋಡಿದಂತಹ ಅವ್ರ ಅತ್ತೆಯವರು ಕೈ ಯಾಕೆ ನಡುಗ್ತಾ ಇದೆ ಅಂತಿದ್ದಾಗೆ ಸಂಗೀತ ಅವರು ಬಿಸಿ ಅತ್ತೆ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಇನ್ನು ಬಜ್ಜಿನ ತಗೊಂಡಂತಹ ಅಜ್ಜಿಯವರು ಒಂದ್ಸರಿ ತಿಂದು ಟೇಸ್ಟ್ ಮಾಡ್ತಾರೆ. ಆಮೇಲೆ ಸಂಗೀತ ಅವರು ಚೆನ್ನಾಗಿಲ್ವಾ ಅತ್ತೆ ಅಂತ ಕೇಳ್ತಿದ್ದಾಗೆ ಈ ಕಡೆ ಅವ್ರ ಅತ್ತೆ ಹೇಳ್ತಾರೆ, ಏನು ಇಷ್ಟು ವರ್ಷ ಆದ್ರೂ ಒಂದು ನ್ಯಾಯವಾಗಿ ಬಜ್ಜಿ ಮಾಡೋದು ಕಲ್ತಿಲ್ಲ ನೀನು ಅಂತಿದ್ದಾಗೇನೆ, ಸರಿ ಆಯ್ತು ಕೊಡಿ ಅತ್ತೆ, ಇದನ್ನ ತಗೊಂಡೋಗಿ ಮತ್ತೆ ಒಂದೊಂದ್ಸಲ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತಿದ್ದಾಗೇನೆ ಅವ್ರ ಅತ್ತೆಯವರು ಏನು ಬೇಡ ಕೊಡು, ಇದನ್ನೇ ತಿಂತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ತಿಂತಾ ಇರ್ತಾರೆ. ಇನ್ನು ಸುತ್ತಮುತ್ತ ನೋಡ್ಬಿಟ್ಟು ನಿನ್ಗೆ ಯಾರು ಸಹಾಯ ಮಾಡ್ತಿಲ್ಲ ತಾನೆ ಅಂತ ಕೇಳಿದಾಗ ಈ ಕಡೆ ಸಂಗೀತ ಅವರು ಇಲ್ಲ ಅತ್ತೆ, ಅಜ್ಜಿ ಅವರು ಯಾರಾದ್ರೂ ಸಹಾಯ ಮಾಡ್ತಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬರ್ತಿದ್ದಾಗೆ ಅಲ್ಲಿ ಬಚ್ಚಿಟ್ಕೊಂಡ್ರೆಲ್ಲರೂ ಸಹ ಗಾಬರಿ ಆಗ್ತಾರೆ. ಅಷ್ಟರಲ್ಲಿ ರಾಧಾ ಅವರು ಇನ್ನೊಬ್ರು ಸೊಸೆ ಬಂದ್ಬಿಟ್ಟು ಅತ್ತೆ ನಿಮ್ಮ ನೋಡೋದಕ್ಕೆ ಶಾನ್ ಬೋಗ್ರು ಬಂದಿದ್ದಾರೆ ಅಂತ ಹೇಳ್ತಾರೆ. ಏನು ಹೌದಾ ಅಂತ ಹೇಳಿ ಖುಷಿಯಲ್ಲಿ ಅಜ್ಜಿ ಆ ಕಡೆ ಹೋಗ್ತಾ ಇರ್ತಾರೆ. ಬಜ್ಜಿ ಪ್ಲೇಟ್ನ ಕೊಡಿ ಅತ್ತೆ ನಾನು ಇಟ್ಕೋತೀನಿ ಅಂತಿದ್ದಾಗೇನೆ ಇದನ್ನ ಯಾರು ತಿಂತಾರೆ ಆಚೆ ಕಡೆ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೊರಗಡೆ ಹೋಗ್ತಾರೆ. ಒಬ್ಬೊಬ್ಬರನ್ನೇ ಅಲ್ಲಿಂದ ಓಡಿಸ್ತಾರೆ ಸಂಗೀತ ಅವರು, ಹೋಗ್ರಿ ಅಂತೇಳಿ. ಇನ್ನು ರಾಮ್ ಅವರು ಅಲ್ಲೇ ನಿಂತ್ಕೊಂಡು ಬಾಯಲ್ಲಿ ಟೊಮೊಟೊ ಕಚ್ಕೊಂಡಿರ್ತಾರೆ. ಅದನ್ನ ನೋಡಿದಂತಹ ಸಂಗೀತ ಅವರು ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ, ಕೊಡ್ರಿ ಇಲ್ಲಿ ಟೊಮೊಟೊನ ಅಂತ ಹೇಳಿ ಕಿತ್ಕೊಂಡು ಅವರು ಓಡಿಸ್ತಾರೆ. ರಾಮ್ ಅವರು ನಾನು ಸಹಾಯ ಮಾಡ್ಬಿಡ್ಲ ಅಂತಿದ್ದಾಗೆ ಸಂಗೀತ ಅವರು ಯಾವತ್ತೂ ಇಲ್ಲದ್ದು ಇವತ್ತು ಸಹಾಯ ಮಾಡಕ್ ಬರ್ತೀರಾ, ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ. ಟೆನ್ಷನ್ ಅಲ್ಲಿ ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ, ಬಜ್ಜಿ ಅತ್ತೆ ಅಂತಿದ್ದಾಗೆ ಭೂಮಿಯವ್ರ ಕಿಟಕಿಯಿಂದ ಅತ್ತೆ ಕತ್ತೆ ಅತ್ತೆ ಅಂತ ಕೂಗ್ತೀಯ, ಹೋಗ್ಲಿಲ್ಲ ಅಂತ ತೆಗ್ದಿದ್ದನ್ನ ಬಾಚ್ಬಿಡ್ತೀನಿ ಅಂತ ಹೇಳಿ ಅಲ್ಲೇ ಇರೋಂಥ ಬಕೆಟ್ನ ಎತ್ಕೋತಾರೆ. ಇನ್ನು ಭೂಮಿಯವರು ಅಜ್ಜಿದನ್ನ ಕೇಳಿಸ್ಕೊಂಡ್ರೆ ಒಳಗಡೆ ಬಂದ್ಬಿಡ್ತಾರೆ. ಅಯ್ಯೋ ದೇವ್ರೆ ಅಂತ ಹೇಳಿ ಸಂಗೀತ ಅವರು ಫುಲ್ ಟೆನ್ಷನ್ ಅಲ್ಲಿ ಹಾಲ್ನಲ್ಲಿ ಎಲ್ರಿಗೂ ಸಹ ಊಟಕ್ಕೆ ರೆಡಿ ಮಾಡಿರ್ತಾರೆ. ಸಂಗೀತ ಅವರು ಲಚ್ಚಿ ಫಸ್ಟೇ ಬಂದು ಕೂತ್ಕೋತಾರೆ. ಸಂಗೀತ ಅವರು ಹಪ್ಪಳ ಮತ್ತು ಬಜ್ಜಿನ ತೊಗೊಂಬಂದಾಗ ಲಚ್ಚಿ ಅವರು ಏನು ಅಂತ ಕೇಳಿ ಅದನ್ನು ಟೇಸ್ಟ್ ಮಾಡ್ತಾರೆ. ಸಂಗೀತ ಅವರು ಅಯ್ಯೋ ಮೊದಲೇ ಟೇಸ್ಟ್ ಮಾಡಬೇಡ ಕಣೋ, ಅಜ್ಜಿ ನೋಡಿದ್ರೆ ಬೈತಾರೆ. ಲಚ್ಚಿ ಹೇಳ್ತಾರೆ, ಅಮ್ಮ ಇಡೀ ಪ್ರಪಂಚದಲ್ಲಿ ನಿನ್ನಷ್ಟು ಟೇಸ್ಟಿಯಾಗಿ ಯಾರು ಅಡುಗೆ ಮಾಡೋದಕ್ಕಾಗಲ್ಲ, ಲವ್ ಯು. ಮನೆಯವರು ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬರ್ತಾರೆ. ಲೇಡೀಸ್ ಎಲ್ಲ ಕಿಚನ್ನಿಂದ ಅಡುಗೆಗಳನ್ನ ತಂದು ಪ್ಲೇಟಲ್ಲಿ ಇಡ್ತಾರೆ. ಶ್ರವಣ್, ರಾಮ್ ಮತ್ತು ಅವ್ರ ತಮ್ಮ ಎಲ್ಲರೂ ಕೂಡ ಊಟಕ್ಕೆ ಬರ್ತಾರೆ. ಅವರು ಅತ್ತೆ ಬನ್ನಿ ನೀವು ಊಟಕ್ಕೆ ಕೂತ್ಕೊಳ್ಳಿ ನಾನು ಬಡಿಸ್ತೀನಿ, ರಾಧತ್ತೆ ಮಯೂರಿ ಎಲ್ಲ ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ ನಾನು ಬಡಿಸ್ತೀನಿ ಅಂತ ಹೇಳ್ತಾರೆ. ಮೊದಲು ಇವ್ರದ್ದೆಲ್ಲ ಆಗಲಿ ಆಮೇಲೆ ನಾವು ಊಟ ಮಾಡಿದ್ರಾಯ್ತು ಅಂತ ಹೇಳಿ ಅಲ್ಲೇ ಇರೋಂತಹ ಅಂಜು ಅವರು ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಸ್ಪೇಸ್ ಇದೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ತಿನ್ಬೋದಲ್ವಾ ಅಂತಿದ್ದಾಗೆ ರಾಮ್ ಅವ್ರ ತಂಗಿ ಚಂದ್ರಿಕಾ ಅವ್ರು ಕೂಡ ಎಂಟ್ರಿ ಆಗುತ್ತೆ. ಈ ಮನೆಯಲ್ಲಿ ಒಂದಷ್ಟು ನಿಯಮಗಳಿದೆ. ಊಟ ಆದ್ಮೇಲಿಂದಾನೆ ಹೆಂಗಸರು ಊಟ ಮಾಡೋದು. ಅಲ್ಲೇ ಇರುವಂತಹ ಅಂಜೋರು ಏನು ಈಗ ಈ 21st ಸೆಂಚುರಿ ಗಂಡು ಹೆಣ್ಣು ಇಬ್ರು ಕೂಡ ಈಕ್ವಲ್ ಅಂತಿದ್ದಾಗೆ ಅಜ್ಜಿ ಕೂಡ ಎಂಟ್ರಿ ಆಗುತ್ತೆ. ಬಿಡೆ ಮುಖದ ಮೇಲೆ ಒಂದು ಮಾಡ್ಬೇಡ, ಹೇಳ್ದಷ್ಟು ಕೇಳು, ಪದ್ಧತಿ ಅಂದ್ರೆ ಪದ್ಧತಿ, ಕರೆ ಎತ್ತದೆ ಫಾಲೋ ಮಾಡು. ಅಮ್ಮ ಮಗಳು ಹೋಗಿ ಊಟಕ್ಕೆ ಕೂತ್ಕೋತಾರೆ. ಅದನ್ನ ನೋಡಿದಂತಹ ಅಂಜು ಅವರು ಮತ್ತೆ ಇವಾಗ ನೀವು ಊಟಕ್ಕೆ ಕೂತಿದ್ದೀರಾ ಅಂತ ಟಾಂಗ್ ಕೊಡ್ತಾರೆ.
ಅಜ್ಜಿ ಈ ನಿಂಗವ್ವ 100 ಗಂಡಸ್ರಿಗೆ ಸಮಾನ ಅಂತಿದ್ದಾಗೆ ಅಂಜು ಅವರು ಅವ್ರ ಪಕ್ಕ ಕೂತಿರೋ ಮಗಳನ್ನ ಮತ್ತೆ ಅವರು ಸಂಗೀತ ಅವರು ಅಯ್ಯೋ ಅತ್ತೆ ಅವಳು ಪುಟ್ಟುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡ್ದು ದಯವಿಟ್ಟು ಅವಳನ್ನ ಕ್ಷಮಿಸಿ ಅಂತಿದ್ದಾಗೆ ನಿಂಗವ್ವ ಅಜ್ಜಿ ಅವರು ಸರಿ ಮಾತುಕತೆ ಎಲ್ಲ ಸಾಕು, ಇವಾಗ ಊಟನ ಬಡಿಸಿ ಅಂತ ಹೇಳ್ತಾರೆ. ಅವರು ಕೂತಿರೋಂಥ ಎಲ್ರಿಗೂ ಸಹ ಊಟನ ಬಡಿಸ್ತಾ ಇರ್ತಾರೆ. ಎಲ್ಲರೂ ಸೇರ್ಕೊಂಡು ಊಟನ ಬಡಿಸ್ತಾರೆ ಮನೆ ಹಿರಿಕರಿಗೆ. ಅಜ್ಜಿ ಅವರು ಸಾಂಬಾರ್ ಬಡಿಸ್ತಾರೆ. ಹೇ ಹುಡುಗಿ ನೀನ್ ಸಾಂಬಾರ್ ಬಡಿಸುವಂತಿದ್ದಾಗಿ ಭೂಮಿಯವರು ಸರಿ ಆಯ್ತು ಅಜ್ಜಿ ಅಂತೇಳಿ ಎಲ್ರಿಗೂ ಕೂಡ ಸಾಂಬಾರ್ನ ಬಡಿಸ್ತಾರೆ. ಶ್ರವಣ್ ಅವ್ರಿಗೆ ಸಾಂಬಾರ್ನ ಬಡಿಸ್ಬೇಕಾದ್ರೆ ಶ್ರವಣ್ ಅವರು ಭೂಮಿ ಕಾಲುಂಗ್ರನ್ನ ನೋಡ್ಬಿಟ್ಟು ಸ್ವಲ್ಪ ಗಾಬರಿಲಿ ಶೂಶ್ ಅಂತ ಹೇಳಿ ರಾಮ್ಗೆ ಕರೆದು ರಾಮ್ಗೆ ಸಿಂಬಲ್ ಹೇಳ್ತಾರೆ. ಆದ್ರೆ ರಾಮ್ ಅವ್ರಿಗೆ ಅರ್ಥ ಆಗಲ್ಲ, ಏನೋ ಶ್ರವಣ ಅದು ಅಂತಿದ್ದಾಗೆ ಭೂಮಿ ಕಾಲ್ನ ತೋರಿಸ್ತಾರೆ. ರಾಮ್ ಅವರು ಸಂಗೀತನ್ಗೆ ಸನ್ನೆ ಮಾಡಿ ಭೂಮಿ ಕಾಲ್ನ ತೋರಿಸ್ತಾರೆ. ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಅಜ್ಜಿ ಕಣ್ಗೂ ಕೂಡ ಕಾಲುಂಗ್ರ ಬೀಳುತ್ತೆ. ಅವರು ನಿಂತ್ಕೋ ಅಂತ ಹೇಳಿ ಭೂಮಿಗೆ ಹೇಳ್ತಾರೆ. ಸಂಗೀತ ಏನೇ ಇದು ಅಂತಿದ್ದಾಗ ಏನೇನೇನೆ ಭೂಮಿಯವರು ತನ್ನ ಕಾಲನ್ನ ನೋಡ್ಕೋತಾರೆ. ಅಜ್ಜಿ ಅವರು ಯಾಕೆ ಮೂಗ್ ಬಸ್ವಿ ತರ ನೋಡ್ತಾ ಇದ್ಯಾ ಏನಿದು ಅಂದೆ. ಅಜ್ಜಿ ಅವರು ಅಲ್ಲಿ ಭೂಮಿ ಪಕ್ಕದಲ್ಲಿ ಬಿದ್ದಿರುವಂತಹ ಮಲ್ಲಿಗೆಯನ್ನ ನೋಡಿ ಆ ರೀತಿ ಹೇಳ್ತಾರೆ. ಎಲ್ರಿಗೂ ಸಹ ಡೋಲ್ ಬಾರ್ಸೋದಕ್ಕಿಂತ ಮುಂಚೆನೆ ಪಿಪಿ ಊದ್ಬಿಡ್ತಾರೆ ನೀವು, ಅಲ್ಲಿ ಮಲ್ಲಿಗೆ ಹೂವು ಬಿದ್ದಿದೆ ಅಂತಿದ್ದಾಗೆ ನೆನೆ ಮಲ್ಲಿಗೆ ಹೂ ಕಡೆ ಎಲ್ರ ಗಮನ ಹೋಗುತ್ತೆ. ಭೂಮಿಯವರು ತನ್ನ ವೇಲಿಂದ ತನ್ನ ಕಾಲನ್ನ ಮುಚ್ಕೋತಾರೆ. ಆ ಹೂ ಯಾರ್ದು ಅಂತಿದ್ದಾಗೆ ಸಂಗೀತ ಅವರು ಬೈದಲ್ಲಿ ಹಾ ಅತ್ತೆ ಆ ಹೂ ನಂದು ಹೇಳ್ಬಿಟ್ಟು ಮಯೂರಿ ಅಲ್ಲಿಗೆ ಬಂದು ಭೂಮಿಯವ್ರನ್ನ ಪಕ್ಕಕ್ಕೆ ತಳ್ಳಿ ಕಳಿಸಿ ತಗೊಂಡೆ ಅಜ್ಜಿ ಅಂತ ಹೇಳಿ ಮಲ್ಲಿಗೆ ಹೂವನ್ನ ಮಯೂರಿ ಅವರು ತಗೋತಾರೆ. ಬಂದಾಗುತ್ತೆ. ಅಜ್ಜಿ ಅವರು ಸರಿ ಆಯ್ತು ಇನ್ನೇನೆಲ್ಲ ನನ್ನ ಮುಖ ನೋಡ್ತಿದ್ದೀರಾ ತಿನ್ನಿ ಅಂತಿದ್ದಾಗೆ ಶ್ರವಣ್ ಅವರು ತಿಂತೀವತ್ತೆ ಅಂತ ಬೈದಲ್ಲೇ ಸ್ವಲ್ಪ ಹೇಳ್ತಾರೆ. ಎಲ್ಲರೂ ಕೂಡ ತಿಂತಾರೆ. ಅಜ್ಜಿ ಅವರು ಸಹ ಊಟನ ಟೇಸ್ಟ್ ಮಾಡಿದಾಗ ಅಜ್ಜಿಗೆ ಒಂದು ರೀತಿ ಖುಷಿ ಆಗುತ್ತೆ, ಊಟ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಲ್ಲೇ ಇರೋಂತಹ ಚಂದ್ರಿಕಾ ಅವರು ಊಟ ಏನು ಅಷ್ಟೊಂದು ಚೆನ್ನಾಗಿಲ್ಲ ತಿನ್ನೋ ಆಗಿದೆ ಅಷ್ಟೇ ಅಂತಿದ್ದಾಗೆ ಅಜ್ಜಿ ಅವರು ಹೇಳ್ತಾರೆ. ನೀನು ಹೆಂಡ್ತಿಗಿಂತ ಏನು ಚೆನ್ನಾಗಿ ಮಾಡಿ ನೀನು ಹೆಂಡ್ತಿ ಅಷ್ಟಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾಳೆ ತಿನ್ಬೋದು ಅಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇನ್ನು ಅಲ್ಲಿರುವಂತಹ ರಾಧಾ ಅವರು ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಇನ್ನು ಲಚ್ಚಿ ಅವರು ಅಜ್ಜಿ ನಾನು ಊಟ ತಿನ್ನಬೇಕು ಅಂದರೆ ನನ್ನೊಂದು ಕಂಡೀಷನ್ ಈಡೇರಿಸಬೇಕು ನೀವು ಅಂತಿದ್ದಾಗೆ ಅಜ್ಜಿ ಅವರು ಏನು ನಿನಗೆ 100 ಎಕರೆ ಆಸ್ತಿ ಬರ್ಕೊಡ್ಲಾ ಅಂತಿದ್ದಾಗೆ ಅವ್ರ ಮಗಳು ಪಕ್ಕದಲ್ಲೇನೆ ಹೊಟ್ಟೆ ಉರಿ ಪಟ್ಕೋತಾ ಇರ್ತಾರೆ. ಲಚ್ಚಿ ಅವರು ನನಗೇನು ಅಡಿಕೆ ತೋಟ ಎಲ್ಲ ಬೇಡ, ನಾನು ಚಿಕ್ಕವನಿದ್ದಾಗಿಂದ ನಾನು ನಿಮ್ಮ ಮಡ್ಲಲ್ಲಿ ಬೆಳೆಸಿಲ್ಲ, ಹಾಗಾಗಿ ನೀವೊಂದು ತುತ್ತು ಕೈ ತುತ್ತು ಮತ್ತು ಅಮ್ಮ ಒಂದು ತುತ್ತು ಕೈ ತುತ್ತನ್ನ ತಿನ್ಸಿದ್ರೆ ನನಗೆ ಖುಷಿ ಆಗುತ್ತೆ ಅಂತೇಳಿ ಅಜ್ಜಿ ಮನ್ಸಿಗೆ ಒಂದು ರೀತಿ ಸೆಂಟಿಮೆಂಟ್ ಟಚ್ ಮಾಡ್ತಾರೆ. ಅಜ್ಜಿ ಅವರು ಸಂಗೀತ ಅಂತಿದ್ದಾಗೆ ಸಂಗೀತ ಅವರು ಅಂತ ಕೇಳ್ತಾರೆ. ಇನ್ನು ಬಾ ನೀನಲ್ಲಿ ಲಚ್ಚಿ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿ ಲಚ್ಚಿ ಪಕ್ಕಕ್ಕೆ ಕರೆಸಿ ಕೂರ್ಸ್ಕೋತಾರೆ. ಆದರೆ ಅವ್ರ ಮಗಳಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಸಿಟ್ಟಲ್ಲಿರ್ತಾರೆ. ಇನ್ನು ಪ್ರೀತಿಯಿಂದ ಲಚ್ಚಿಗೆ ಅಜ್ಜಿ ಮತ್ತೆ ಸಂಗೀತ ಅವರು ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದು ತುತ್ತನ್ನ ತಗೋತಾರೆ. ಲಚ್ಚಿ ಬಾಯಿಗೆ ಇಡಬೇಕು ಅನ್ನೋಷ್ಟರಲ್ಲಿ ಲಜ್ಜಿ ಅವರು ಹಿಂದೆ ಹೋಗ್ತಾರೆ. ಸಂಗೀತ ಅವ್ರ ಕೈಯಲ್ಲಿರೋ ತುತ್ತು ಅವ್ರ ಅತ್ತೆ ಕೈಯಲ್ಲಿರೋ ತುತ್ತು ಸಂಗೀತ ಅವ್ರಿಗೆ ಹೋಗೋ ಹಾಗೆ ಮಾಡ್ತಾನೆ ಲಚ್ಚಿ ಅವರು. ಒಬ್ಬೊಬ್ರು ಮುಖನ ಒಬ್ರು ನೋಡ್ಕೋತಾ ಇರ್ತಾರೆ. ಒಬ್ರು ಮುಖನ ಒಬ್ರು ನೋಡ್ಕೊಂಡು ಭಾವುಕರಾಗಿರೋದನ್ನ ನೋಡಿ ಲಚ್ಚಿ ಅವರು ಅಜ್ಜಿ ನೀವು ಅಮ್ಮನ ಕೈ ತುತ್ತನ್ನ ತಿನ್ನಿಸಿ, ಅಮ್ಮ ನಿಮಗೆ ತಿನ್ನಿಸ್ತಾರೆ ಅಂತ ಹೇಳ್ತಿದ್ದಾಗೆ ಅವ್ರ ಅಜ್ಜಿ ಸ್ವಲ್ಪ ಅಂದರೆ ಗಿರಿಜಾ ಲೋಕೇಶ್ ಅವರು ಸ್ವಲ್ಪ ಮಟ್ಟಿಗೆ ಸೆಂಟಿಮೆಂಟಲಿ ಫೀಲ್ ಆಗ್ತಾರೆ. ಇನ್ನೇನು ತಿನ್ನಿಸ್ಬೇಕು ಅನ್ನೋ ಅಷ್ಟರಲ್ಲಿ ಆ ಸೆಂಟಿಮೆಂಟ್ನ ಇದು ಮಾಡಿಕೊಂಡು ಕೈಲಿರೋ ಊಟನ ಬಾಳೆ ಎಲೆ ಮೇಲೆ ಹಾಕ್ಬಿಡ್ತಾರೆ. ಎಲ್ರಿಗೂ ಸಹ ಅವರಮ್ಮ ಮಾಡಿರೋದನ್ನು ನೋಡಿ ಬೇಜಾರಾಗುತ್ತೆ. ಅಜ್ಜಿ ಅವರು ಆಟ ಸಾಕು, ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ. ಒಂದು ಮಾತು ಎಲ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸಂಗೀತ ಅವರು ಕೈ ತುತ್ತನ್ನ ಹಿಡ್ಕೊಂಡು ತುಂಬ ಬೇಜಾರು ಮಾಡ್ಕೋತಾರೆ. ಅವರು ಹೇ ಏನೆಲ್ಲ ಮುಖ ನೋಡ್ತಿದ್ದೀರಾ ತಿನ್ನಿ ಅಂತ ಹೇಳ್ತಾರೆ. ಈ ಕಡೆ ಮಯೂರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆದರೆ ಭೂಮಿಯವ್ರು ಮಾತ್ರ ತಮ್ಮ ಯಜಮಾನ್ರು ಅಜಿತ್ ಅವ್ರ ಜೊತೆ ಕಳೆದಿರೋ ಕ್ಷಣಗಳನ್ನ ನೆನ್ಪು ಮಾಡಿಕೊಂಡು ಅವರು ಬೊಕ್ಕೆ ಕೊಟ್ಟಿದ್ದ ಕ್ಷಣ, ಅದೇ ರೀತಿ ತಲೆಗೆ ಹೂ ಮುಟ್ಸಿರೋಂತಹ ಒಂದು ಕ್ಷಣ ಎಲ್ಲರೂ ಕೂಡ ನೆನ್ಪು ಮಾಡಿಕೊಂಡು ತುಂಬ ಭಾವುಕರಾಗ್ತಾರೆ. ಇನ್ನು ಆ ರೀತಿ ಭೂಮಿ ಕೂತಿರೋದನ್ನು ಈ ಕಡೆ ಯಾರೂ ಅಬ್ಸರ್ವ್ ಮಾಡಲ್ಲ. ಇನ್ನು ಅಜಿತ್ ಅವರು ತನ್ನ ಮೊದಲನೇ ಕೈ ತುತ್ತು ಭೂಮಿಗೆ ತಿನ್ನಿಸಿ ಆನಂತರ ಅವ್ರು ಊಟ ಮಾಡ್ತಿದ್ದನ್ನು ಎಲ್ಲನೂ ಕೂಡ ನೆನ್ಪು ಮಾಡ್ಕೋತಾರೆ. ಇನ್ನು ಮಯೂರಿ ಅವರು ಹೇಳ್ತಾರೆ ಅತ್ತೆ ಊಟ ಅಂತೂ ಸೂಪರ್. ಅಂಜು ಅವರು ಅತ್ತೆ ನಿಮ್ಮ ಊಟನ ಊರಲ್ಲೂ ಕೂಡ ನಾನು ಟ್ರೈ ಮಾಡಿದ್ದೀನಿ, ಆದರೆ ಇವತ್ತೇನು ಸ್ಪೆಷಲ್ ಆಗಿದೆ ಅಂತಿದ್ದಾಗೆ ಸಂಗೀತ ಅವರು ಅಂಜು ನಾನೇನು ಸ್ಪೆಷಲಾಗಿ ಟ್ರೈ ಮಾಡಿಲ್ಲ, ಎಲ್ಲ ಈ ಊರಿನ ನೀರಿನ ಮಹಾತ್ಮ ಅಷ್ಟೇನೇ ಅಂತ ಹೇಳ್ತಾರೆ. ರುಚಿ ಅವರು ಇರ್ಬೋದು, ಯಾಕೆ ಅಂತಂದರೆ ಊಟದ ರುಚಿನ ಈ ಕಡೆ ನೀರು ಬದಲಾಯಿಸುತ್ತೆ ಅಂತ ಹೇಳಿ ನಾನು ಕೇಳಿದ್ದೀನಿ.
ಈ ಕಡೆ ಸಂಗೀತ ಅವರು ಭೂಮಿ ಯೋಚನೆ ಮಾಡ್ತಿರೋದನ್ನ ನೋಡ್ತಾರೆ. ಆದರೆ ಎಲ್ಲಾನು ನೆನಪು ಮಾಡ್ಕೊಂಡಂತಹ ಭೂಮಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಕಡೆ ಭೂಮಿ ಅಂತ ಅಂತಿದ್ದಾಗೆ ಎಲ್ಲರೂ ಶಾಕ್ ಆಗ್ತಾರೆ. ಇನ್ನು ಅವಾಗ ರಾಧಾ ಅವ್ರು ಕೇಳ್ತಾರೆ ಭೂಮಿ ಅಂದ್ರೆ ಯಾರು ಅಂತ ಹೇಳಿ. ಇನ್ನು ಲಚ್ಚಿ ಅವರು ಊಟ ತಟ್ಟೆ ಮುಂದೆ ಕೂತ್ಕೊಂಡು ಭೂಮಿನ ಆಕಾಶನ ನೋಡಬಾರ್ದು ಊಟ ಮಾಡಬೇಕು ಅಂತ ಹೇಳಿ ಭೂಮಿ ಅಂತ ಅಂದ್ರು. ಅಷ್ಟರಲ್ಲಿ ನೀವು ಇದು ಮಾಡಿಬಿಟ್ರಾ ಅಂತ ಹೇಳ್ತಿದ್ದಾಗೆ ರಾಧಾ ಅವರು ಓ ಹೌದಾ ಅಂತ ಹೇಳ್ಬಿಟ್ಟು ಊಟ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಭೂಮಿ ನೋಡಿದಂತಹ ರಾಧಾ ಅವರು ಯಾಕಮ್ಮ ಊಟನ ತಿಂದಿರೋಕ್ಕಾಗದಿರೋ ಥರ ಕೂತಿದ್ಯಾ, ಯಾಕೆ ಏನಾಯಿತು ಅಂತ ಕೇಳ್ತಿದ್ದಾಗೆ ಭೂಮಿ ಅವರು ತುಂಬ ಬೇಜಾರಲ್ಲಿ ನನಗೆ ಊಟ ಮಾಡೋಕೆ ಇಷ್ಟ ಇಲ್ಲ, ನಾನು ತಿನ್ನೋ ಊಟದ ಮೊದಲನೇ ತುತ್ತನ್ನ ನಮ್ಮ ಸಾಹೇಬ್ರಿಗೆ ತಿನ್ನಿಸ್ತಾ ಇದ್ರು ಅಂತಿದ್ದಾಗೆ ಎಲ್ಲರೂ ತಾರೆ. ಇನ್ನು ರಾಧಾ ಅವರು ಸಾಹೇಬ್ರ ಅವ್ರು ಯಾರು? ಇನ್ನು ಅಲ್ಲೇ ಇರುವಂತಹ ಮಯೂರಿಯವರು ಸಾಹೇಬ್ರು ಅಂತ ಅಂದ್ರೆ ಅವ್ರ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಅವ್ರನ್ನ ಸಾಹೇಬ್ರು ಅಂತಾನೆ ಕರೆಯೋದು ಅಂತ ಹೇಳ್ತಿದ್ದಾಗಿನೇನೆ ರಾಧಾ ಅವರು ಓ ಹೌದಾ ಅಂತ ಹೇಳಿ ಪ್ಲೇಟ್ನ ಟರ್ನ್ ಮಾಡ್ತಾರೆ. ಅವರು ಊಟ ಮಾಡು ಭೂಮಿ ಅಂತ ಹೇಳಿದ್ರು ಭೂಮಿ ಕಣ್ಣಲ್ಲಿ ನೀರು ಹಾಕ್ತಾ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಲ್ನೆಲ್ಲ ಕೂತ್ಕೊಂಡು ಭೂಮಿ ಅವರು ತಟ್ಟೆನ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಫೋನಲ್ಲಿ. ಅದನ್ನ ನೋಡಿದಂಥ ಅಜ್ಜಿ ಅವರು ಬಂದ್ಬಿಟ್ಟು ಅಂತಿದ್ದಾಗೆ ಭೂಮಿ ಅವರು ತನ್ನ ಕೊಳ್ಳಲ್ಲಿರೋ ತಾಳಿನ ಮುಚ್ಚಿಟ್ಕೊಳೋ ಪ್ರಯತ್ನ ಮಾಡ್ತಾರೆ. ಇನ್ನು ಯಾಕೆ ಆ ಕಡೆ ತಿರ್ಕೋ ಈ ಕಡೆ ಯಾರ ಹತ್ರ ಫೋನಲ್ಲಿ ಒಬ್ಬೊಬ್ಳೆ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ ಇಷ್ಟೊತ್ತಲ್ಲಿ ಅಯ್ಯೋ ಅಜ್ಜಿ ಅದು ನನ್ನ ಫ್ರೆಂಡು ಫಾರಿನ್ನಲ್ಲಿ ಇದ್ದಾಳೆ, ಅದಕ್ಕೆ ಅವಳ ಜೊತೆ ಮಾತಾಡ್ತಿದ್ದೆ, ಅವಳಿಗೆ ಈ ಹಳ್ಳಿ ಮನೆ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಗೊತ್ತಿಲ್ಲ, ಅದಕ್ಕೆ ಅವಳ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ. ಅಜ್ಜಿಯವರು ಅಯ್ಯೋಯ್ಯಪ್ಪ ಒಬ್ರು ಮುಖನ ಒಬ್ರು ನೋಡ್ಕೊಂಡು ಮಾತಾಡದ ಅಂತ ಕೇಳ್ತಿದ್ದಾಗೆ ಭೂಮಿ ಅವರು ಹೌದಜ್ಜಿ ಅದಕ್ಕೆ ಟೆಕ್ನಾಲಜಿ ಅಂತ ಅಂತಾರೆ. ಇನ್ನು ನೀನು ಅದೆಲ್ಲ ಸರಿ, ಈಗ ಯಾಕೆ ಊಟನ ಹಿಂಗ್ ಒಣಗಿಸ್ತಾ ಇದೆಯಾ, ಊಟನೂ ಒಣಗಿಸ್ಬಾರ್ದು ಕೈನೂ ಒಣಗಿಸ್ಬಾರ್ದು ಬೇಗ ತಿನ್ನು ಅಂತ ಹೇಳ್ತಿದ್ದಾಗೆ ಭೂಮಿ ಅವರು 2 ನಿಮಿಷದಲ್ಲಿ ಪಟಾಪಟನ ತಿಂದು ಮುಗಿಸ್ಬಿಡ್ತೀನಿ ಅಜ್ಜಿ, ಅದೆಲ್ಲ ಸರಿ ನೀವ್ಯಾಕೆ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದಿದ್ದೀರಾ ಅಂತಿದ್ದಾಗೆ ಅಜ್ಜಿ ಅವರು ಮನೆಯಲ್ಲಿ ಇಷ್ಟೆಲ್ಲ ಜನ ಇದ್ದೀರಾ, ಕೋಣೆನಲ್ಲಿ ನನಗೆ ಕುಡಿಯೋಕೆ ಸ್ವಲ್ಪನಾದ್ರೂ ನೀರು ಇಟ್ಟಿದ್ದೀರಾ, ಇಲ್ಲ ತಾನೇ ನಾನು ನೀರು ತಗೊಳೋದಕ್ಕೆ ಹೋಗ್ತಾ ಇದ್ದೀನಿ, ಭೂಮಿ ಅವರು 1-2 ನಿಮಿಷ ಟೈಮ್ ಕೊಡಿ ನಾನು ತಗೊಂಬಂದು ಇಟ್ಬಿಡ್ತೀನಿ ಅಂತಿದ್ದಾಗೆ ಅಜ್ಜಿ ಅವರು ಬೇಡವಾ ನೀನೇನು ತಂದ್ಕೊಡೋದು, ಕೈನೂ ಒಣಗಿಸ್ತಾ ಇದೆಯಾ ಅದನ್ನು ಒಣಗಿಸ್ತಾ ಇದೆಯಾ ಮೊದಲು ನೀನು ತಿನ್ನು ಅಂತ ಹೇಳ್ಬಿಟ್ಟು ಗೊಣಕೊಂಡು ಹೋಗ್ತಾರೆ. ಭೂಮಿ ಅವರು ತನ್ನ ಕತ್ತಲಿರುವಂತಹ ಸರನ ಮುಚ್ಚಿ ಒಳಗಡೆ ಹಾಕೊಂಡು ಗಾಬರಿಯಿಂದ